ಬಾರ್ಡರ್ಲೈನ್ಗೆ ಸ್ವಾಗತ. ನಾನು ಅಮಿತ್ ಪಾಳ್ಯ. ಕ್ರಿಕೆಟ್ ವಿದ್ಯಮಾನಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲು ಹೆಡ್ಲೈನ್ಸ್. ಇಂಡಿಯನ್ ಪ್ರೀಮಿಯರ್ ಲೀಗ್ನ 2ನೇ ಆವೃತ್ತಿಯಲ್ಲಿ ಹಲವಾರು ನೂತನ ತಾರೆಗಳು ಉದಯಿಸಿದ್ದಾರೆ. ಅಂತಹವರಲ್ಲಿ ಬೆಂಗಳೂರಿನ ರಾಯಲ್ ಚಾಲೆಂಜರ್ಸ್ ತಂಡದ ಮನೀಶ್ ಪಾಂಡೆ ಮತ್ತು ವಿರಾಟ್ ಕೊಹ್ಲಿ. ಹೀಗಾಗಿ ದೇಶದ ಖ್ಯಾತ ಬ್ರ್ಯಾಂಡ್ ಕಂಪನಿಗಳು ಈ ಯುವ ತಾರೆಗಳ ಹಿಂದೆ ಬಿದ್ದಿವೆ. ಆದರೆ ಈ ತಾರೆಗಳ ಚಿತ್ತ ಮಾತ್ರ ಈಗ ಮುಂಬರೋ ಚಾಂಪಿಯನ್ಸ್ ಲೀಗ್ನತ್ತ ನೆಟ್ಟಿದೆ. ದಕ್ಷಿಣ ಆಫ್ರಿಕಾದಲ್ಲಿ ನಡೆದ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಬೆಂಗಳೂರಿನ ರಾಯಲ್ ಚಾಲೆಂಜರ್ಸ್ ಫೈನಲ್ ತಲುಪಿದ್ದು ಈಗ ಇತಿಹಾಸ. ಆರ್ಸಿಬಿಯ ಈ ಸಾಧನೆಯಲ್ಲಿ ಭರ್ಜರಿ ಪ್ರದರ್ಶನ ನೀಡಿದ ಮನೀಶ್ ಪಾಂಡೆ ಮತ್ತು ವಿರಾಟ್ ಕೊಹ್ಲಿ ದಿನ ಬೆಳಗಾಗೋದ್ರಲ್ಲಿ ಹೀರೋಗಳಾದ್ರು. ಹೀಗಾಗಿ ದೇಶದ ಖ್ಯಾತ ಬ್ರ್ಯಾಂಡ್ ಕಂಪನಿಗಳು ಈ ಆಟಗಾರರನ್ನ ತಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಿಕೊಂಡಿವೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮನೀಶ್ ಪಾಂಡೆ ಮತ್ತು ವಿರಾಟ್ ಕೊಹ್ಲಿ ಐಪಿಎಲ್ನ ತಮ್ಮ ಪ್ರದರ್ಶನದ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು. IPL 2 was a big success for RCB and for us personally as well. And yeah, it's good to actually see, what people appreciate what you do on the field, and actually, they come up to tell you that you've done well. So it feels good, and obviously when the team does well and you get recognition, it's the most satisfying thing you can actually dream of. So life's actually being really good after IPL 2. ಅದರಲ್ಲೂ ಐಪಿಎಲ್ನಲ್ಲಿ ಶತಕ ಬಾರಿಸಿದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಮನೀಶ್ ಪಾಂಡೆ ಕುರಿತು ಎಲ್ಲೆಡೆಯಿಂದ ಪ್ರಶಂಸೆಯ ಸುರಿಮಳೆ ಹರಿದು ಬರುತ್ತಿದೆ. ಆದರೆ ಈ ಪ್ರಶಂಸೆಯಿಂದ ಮತ್ತಷ್ಟು ಆತ್ಮವಿಶ್ವಾಸ ಹೆಚ್ಚಿಸಿಕೊಂಡಿರುವ ಮನೀಶ್ ಈಗ ತಮ್ಮ ಚಿತ್ತವನ್ನ ಮುಂಬರುವ ಚಾಂಪಿಯನ್ಸ್ ಲೀಗ್ನತ್ತ ನೆಟ್ಟಿದ್ದಾರೆ. Everyone knows it was a really good season for me. IPL 2, I got a century, and it was really nice. Actually, got so many opportunities after that, and looking forward for everything after this IPL tournament coming up. See, actually, I'm really thankful to the whole team of mine, including the captain Rahul Bhai, because he was the one who was supporting me a lot since the tournament started. And obviously, I'm really happy just to know that I'm the first Indian to score the 100 in IPL and probably 2020. So I'm really happy about it. It was like not nothing in the hand, but yeah, obviously it has got a few things. They have been before me. Yeah, obviously this IPL was really turnover for me because I got 100. It's something huge. Obviously, yeah, I'm looking forward for so many other chances now. Yeah. ಐಪಿಎಲ್ನಲ್ಲಿನ ಯಶಸ್ಸಿನ ನಂತರ ರಾಯಲ್ ಚಾಲೆಂಜರ್ಸ್ ಈಗ ಚಾಂಪಿಯನ್ಸ್ ಲೀಗ್ನತ್ತ ಗಮನ ಹರಿಸಿದೆ. ಇದಕ್ಕಾಗಿ ಜುಲೈನಿಂದ ಬೆಂಗಳೂರಿನಲ್ಲಿ ಕ್ಯಾಂಪ್ ನಡೆಸಲಿದ್ದು, ಇಲ್ಲೂ ಐಪಿಎಲ್ 2ನೇ ಆವೃತ್ತಿಯ ಈ ಹೀರೋಗಳ ಪ್ರದರ್ಶನವನ್ನೇ ನೆಚ್ಚಿಕೊಂಡಿದೆ. ಗುರು ಕುಸ್ಕಲ್, TV9 ಬೆಂಗಳೂರು. ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಭರ್ಜರಿ ಪ್ರದರ್ಶನ ನೀಡಿರುವ ವಿರಾಟ್ ಕೊಹ್ಲಿ ಹಾಗೂ ಮನೀಶ್ ಪಾಂಡೆ ಈಗ ಯುವ ಜನತೆಯ ಕಣ್ಮಣಿಗಳು. ಅಷ್ಟೇ ಅಲ್ಲ, ದೇಶಿ ಕ್ರಿಕೆಟ್ನಲ್ಲೂ ಉತ್ತಮ ಪ್ರದರ್ಶನ ನೀಡುತ್ತಾ ಇರುವ ಈ ಆಟಗಾರರು ಈಗ ಟೀಂ ಇಂಡಿಯಾ ಪರ ಆಡುವ ಕನಸು ಕಾಣ್ತಾ ಇದ್ದಾರೆ. ಇಂಡಿಯನ್ ಪ್ರೀಮಿಯರ್ ಲೀಗ್ ಸೇರಿದಂತೆ ಇತ್ತೀಚಿನ ದಿನಗಳಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಿರುವ ದೆಹಲಿಯ ವಿರಾಟ್ ಕೊಹ್ಲಿ ಸತತವಾಗಿ ಟೀಂ ಇಂಡಿಯಾದ ಕದ ತಟ್ಟುತ್ತಿದ್ದಾರೆ. ವೆಸ್ಟ್ ಇಂಡೀಸ್ ಪ್ರವಾಸಕ್ಕಾಗಿ ಭಾರತ ತಂಡ ಆಯ್ಕೆ ಮಾಡುವಾಗ ವಿರಾಟ್ ಕೊಹ್ಲಿ ಹೆಸರು ಪ್ರಮುಖವಾಗಿ ಪ್ರಸ್ತಾಪವಾಗಿತ್ತು. ಆದರೆ ಅಂತಿಮ ಹಂತದಲ್ಲಿ ಸ್ವಲ್ಪದರಲ್ಲಿಯೇ ಕೆರೆಬಿಯನ್ ಬಸ್ ಮಿಸ್ ಮಾಡಿಕೊಂಡ್ರು. ಇದರಿಂದ ವಿರಾಟ್ಗೆ ತೀವ್ರ ನಿರಾಶೆಯಾಗಿದೆ. I think it's going to be really fun because I've been playing with Manish for a long time and I've known him for a long time. So it's going to be good that we get along well, and we played for under-19 India together. So it will be exciting to play with him. Actually, I was told that I have a good chance of getting in, but I couldn't. So it's all in the hand of selectors. I can't actually help what happens there. They would have taken a decision for the better of the team, and I think it's a good batting lineup right now. So I'm not really shattered by it, but I'm disappointed, and I can just work hard on my game and do what's in my hand is that to prepare and just be ready for the next future tours. ಇದರಿಂದ ವಿರಾಟ್ ಕಂಗೆಟ್ಟಿಲ್ಲ. ಮುಂದೆಯೂ ಉತ್ತಮ ಪ್ರದರ್ಶನ ತೋರುವ ಭರವಸೆ ಹೊಂದಿದ್ದಾರೆ. ಇನ್ನು ಕರ್ನಾಟಕದ ಮನೀಶ್ ಪಾಂಡೆಯದು ಸ್ವಲ್ಪ ವಿಭಿನ್ನ. ರಣಜಿಯಲ್ಲಿ ಕೇವಲ 2 ಅರ್ಧಶತಕಗಳನ್ನು ಮಾತ್ರ ಗಳಿಸಿರುವ ಮನೀಶ್ ಐಪಿಎಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಪರ ಭರ್ಜರಿ ಶತಕ ದಾಖಲಿಸಿದ್ದಾರೆ. ಈ ಮೂಲಕ ಇಂಥ ಸಾಧನೆ ಮಾಡಿದ ಮೊದಲ ಭಾರತೀಯನೆಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅಷ್ಟೇ ಅಲ್ಲ, ಹೀಗೆ ಸತತ ಉತ್ತಮ ಪ್ರದರ್ಶನ ನೀಡುವ ಮೂಲಕ ಟೀಂ ಇಂಡಿಯಾ ಪರ ಆಡಲು ಕಾತರರಾಗಿದ್ದಾರೆ. Yeah, probably we all are getting ready for the Champions League coming soon. So we might discuss our plan. Hope it goes well. Yeah, we are really looking for. I was actually, yeah, exactly, man. There's something after IPL I would love to actually do. So it's a dream for me to play for India. So I'm just waiting for that. ಭಾರತದ 19 ವರ್ಷದೊಳಗಿನ ಕಿರಿಯರ ತಂಡದಿಂದಲೂ ಜೊತೆಯಾಗಿ ಆಡುತ್ತಿರುವ ಈ ಪ್ರತಿಭಾನ್ವಿತರು ಐಪಿಎಲ್ನಲ್ಲೂ ಈಗ ಆರ್ಸಿಬಿ ಪರ ಜೊತೆಯಾಗಿಯೇ ಆಡುತ್ತಿದ್ದಾರೆ. ಹೀಗೆ ತಮ್ಮ ಉತ್ತಮ ಪ್ರದರ್ಶನವನ್ನ ಟೀಂ ಇಂಡಿಯಾ ಪರವೂ ನೀಡುವ ಇರಾದೆ ಈ ಯುವ ತಾರೆಗಳದ್ದು.
ಗುರು ಕುಸ್ಕಲ್, ಟಿವಿ9 ಬೆಂಗಳೂರು. ಬ್ರೇಕ್ ನಂತರ ಬೌಂಡ್ರಿ ಲೈನ್ ಮುಂದುವರಿಯುತ್ತೆ.